ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನಿಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಹೈಡ್ರೋಕಾರ್ಬನ್ಸಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ನಾವು 3 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನೋಡ್ಬೋದು. ಇಂಪಾರ್ಟೆಂಟ್ ರಿಯಾಕ್ಷನ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಈ ಕೆಮಿಕಲ್ ರಿಯಾಕ್ಷನ್ಸಲ್ಲಿ 3 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ನೋಡ್ಬೋದು. ಯಾವುದ್ಯಾವುದು ಅಂತಂದರೆ ಫಸ್ಟ್ ಒನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು, ಸೆಕೆಂಡ್ ಅಡಿಷನ್ ರಿಯಾಕ್ಷನ್ಸು, ಥರ್ಡ್ ಒನ್ ಕಂಬಷನ್. ಸೊ ಇನ್ನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ 4 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನೋಡ್ಬೋದು ನಾವು. ಫಸ್ಟ್ ಒನ್ ಕ್ಲೋರಿನೇಷನ್ ಆಫ್ ಬೆನ್ಝೀನು, ಸೆಕೆಂಡ್ ಒನ್ ನೈಟ್ರೇಷನ್ ಆಫ್ ಬೆನ್ಝೀನು, ಥರ್ಡ್ ಒನ್ ಫ್ರೀಡಲ್ ಕ್ರಾಫ್ಟ್ ರಿಯಾಕ್ಷನ್ಸ್. ಈ ಫ್ರೀಡಲ್ ಕ್ರಾಫ್ಟ್ ರಿಯಾಕ್ಷನ್ಸಲ್ಲಿ 2 ಟೈಪ್ಸ್ ನೋಡ್ಬೋದು. ಒಂದು ಫ್ರೀಡಲ್ ಕ್ರಾಫ್ಟ್ ಆಲ್ಕಲೇಷನ್, ಇನ್ನೊಂದು ಫ್ರೀಡಲ್ ಕ್ರಾಫ್ಟ್ ಆಸಿಲೇಷನ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಸಲ್ಫೋನೇಷನ್. ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಎಲ್ಲ ರಿಯಾಕ್ಷನ್ಸ್ಗಳ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಅಡಿಷನ್ ರಿಯಾಕ್ಷನ್ಸು, ಅದ್ರ ಜೊತೆಗೆ ನಾನು ಕಂಬೋಷನ್ಸ್ ರಿಯಾಕ್ಷನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಂದರೆ ಸೆಕೆಂಡ್ ಮತ್ತು ಥರ್ಡ್ ರಿಯಾಕ್ಷನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಅಡಿಷನ್ ರಿಯಾಕ್ಷನ್ಸಲ್ಲಿ ಮತ್ತೆ 2 ಟೈಪ್ಸ್ ನೋಡ್ಬೋದು ನಾವು. ಒಂದು ಅಡಿಷನ್ ಆಫ್ ಹೈಡ್ರೋಜನು, ಇನ್ನೊಂದೇನು ಅಂತಂದರೆ ಅಡಿಷನ್ ಆಫ್ ಆಲೋಜನ್. ಸೊ ಅಡಿಷನ್ ಆಫ್ ಹೈಡ್ರೋಜನ್ ನೀವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಿನ್ಸ್ ಮತ್ತು ಆಲ್ಕೈನ್ಸ್ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ. ಅಡಿಷನ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ಆಲ್ಕಿನ್ಸ್ ತೊಗೊಂಡಾಗ ಅಲ್ಲಿ ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಆ ಡಬಲ್ ಬಾಂಡ್ ಏನಾಗುತ್ತೆ ಸಿಂಗಲ್ ಬಾಂಡ್ ಆಗಿ ಕನ್ವರ್ಷನ್ ಆಗುತ್ತೆ, ಜೊತೆಗೆ ಏನಾಗುತ್ತೆ ಅಲ್ಲಿ ಅಡಿಷನ್ ಆಗುತ್ತೆ. ಸೊ ಅದೇ ಥರ ನಾವು ಆಲ್ಕೈನ್ಸ್ ತೊಗೊಂಡಾಗಲೂ ಏನಾಗುತ್ತೆ ಫಸ್ಟು ಡಬಲ್ ಬಾಂಡ್ ಆಗಿ ಕನ್ವರ್ಷನ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ ಸಿಂಗಲ್ ಬಾಂಡ್ ಆಗಿ ಕನ್ವರ್ಷನ್ ಆಗುತ್ತೆ ಅಲ್ವಾ. ಸೊ ಈ ಅಡಿಷನ್ ಆಫ್ ಹೈಡ್ರೋಜನ್ ಇದನ್ನು ನಾವು ಕೆಟಲಿಟಿಕ್ ಹೈಡ್ರೋಜಿನೇಷನ್ ಅಂತಲೂ ಕರಿತೀವಿ. ಹೈಡ್ರೋಜಿನೇಷನ್ ಅಂತಂದರೆ ಏನು ಅಂತಂದರೆ ಅಡಿಷನ್ ಆಫ್ ಹೈಡ್ರೋಜನು. ಕೆಟಲಿಟಿಕ್ ಅಂತ ಯಾಕೆ ಕರಿತೀವಿ ಅಂತಂದರೆ ಈ ಹೈಡ್ರೋಜಿನೇಷನ್ ಅಂತಂದರೆ ಅಡಿಷನ್ ಆಫ್ ಹೈಡ್ರೋಜನ್ ರಿಯಾಕ್ಷನ್ಸು ಕೆಟಲಿಸ್ಟ್ ಪ್ರೆಸೆಂಟಲ್ಲಿ ಆಗುತ್ತೆ. ಸೊ ಕೆಟಲಿಸ್ಟ್ ಮೇ ಬಿ ನಿಕ್ಕಲ್ ಇರ್ಬೋದು ಅಥವಾ ಇಲ್ಲಿ ಪ್ಲಾಟಿನಮ್ ಇರ್ಬೋದು. ಬೇರೆ ನೀವು ಆಲ್ಕೈನ್ಸ್ ತೊಗೊಂಡ್ರೆ ನೀವು ನಿಕ್ಕಲು, ಪ್ಲಾಟಿನಮ್ ಅಥವಾ ಪ್ಯಾಲಡಿಯಮ್ನು ಸಹ ಯೂಸ್ ಮಾಡ್ತೀವಿ ಕೆಟಲಿಸ್ಟ್ ಆಗಿ. ಓಕೆ, ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಏನು ಅಡಿಷನ್ ಆಫ್ ಹೈಡ್ರೋಜನ್. ಸೊ ಅಡಿಷನ್ ಆಫ್ ಹೈಡ್ರೋಜನಲ್ಲಿ ಬೆನ್ಝೀನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ನಿಕ್ಕಲ್ ಆರ್ ಪ್ಲಾಟಿನಮ್ ಅಟ್ 475 to 500 ಕೆಲ್ವಿನ್ ಆರ್ ಪ್ರೊಡ್ಯೂಸ್ಡ್ ಆರ್ ಫಾರ್ಮಡ್ ಸೈಕ್ಲೋಹೆಕ್ಸೇನ್. ನೋಡಿ ಬೆನ್ಝೀನ್ ಏನಾಗುತ್ತೆ ಅಂತಂದರೆ ಇಲ್ಲಿ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ನಿಕ್ಕಲ್ ಅಥವಾ ಪ್ಲಾಟಿನಮ್ ಕೆಟಲಿಸ್ಟ್ ಪ್ರೆಸೆಂಟ್ ಇರಬೇಕು, ಅದ್ರ ಜೊತೆಗೆ ನಾವು ಟೆಂಪ್ರೇಚರ್ 475 to 500 ಕೆಲ್ವಿನ್ ಅಷ್ಟು ಏನು ಮಾಡಬೇಕು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಅಥವಾ ಕೆಲವು ಬುಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 180 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಅಥವಾ 180 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ಟೆಂಪ್ರೇಚರ್ನ ಮೇಂಟೈನ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಸೈಕ್ಲೋಹೆಕ್ಸೇನ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ರಿಯಾಕ್ಷನ್ಸ್ ಯಾವ ಥರ ಬರೆಯೋದು ಅಂತಂದರೆ, ಸೊ ರಿಯಾಕ್ಷನ್ಸ್ ಬರೆಯೋಕ್ಕೆ ಫಸ್ಟ್ ಏನು ಮಾಡಬೇಕು ನಾವು ಬೆನ್ಝೀನ್ ರಿಂಗ್ ಬರೀಬೇಕು. ಬೆನ್ಝೀನ್ ರಿಂಗ್ ಯಾವ ಥರ ಬರ್ಕೊತೀರಾ ನೋಡಿ. ಸೊ ಫಸ್ಟ್ ಏನು ಮಾಡ್ತೀರಾ ಸೈಕ್ಲೋಹೆಕ್ಸೇನ್ ಬರ್ಕೋಬೇಕು ನಾವು ಈ ಥರ ಸೈಕ್ಲೋಹೆಕ್ಸೇನ್. ಈ ಸೈಕ್ಲೋಹೆಕ್ಸೇನ್ಗೆ ಏನು ಮಾಡಬೇಕು ಅಂತಂದರೆ ಇವಾಗ ಸೊ 3 ಡಬಲ್ ಬಾಂಡ್ಸು ಆಲ್ಟರ್ನೇಟ್ ಆಗಿ ಪ್ರೆಸೆಂಟ್ ಮಾಡಬೇಕು. ಅಂತಂದರೆ ಫಸ್ಟು ಒಂದು ಡಬಲ್ ಬಾಂಡ್ ಇದ್ದರೆ ನೆಕ್ಸ್ಟು ಸಿಂಗಲ್ ಬಾಂಡ್ ಆಗುತ್ತೆ, ನೆಕ್ಸ್ಟು ಡಬಲ್ ಬಾಂಡು, ಮತ್ತು ಸಿಂಗಲ್ ಬಾಂಡು, ಮತ್ತೇನಾಗುತ್ತೆ ಡಬಲ್ ಬಾಂಡ್. ಈ ಥರ ಏನಾಗುತ್ತೆ 3 ಡಬಲ್ ಬಾಂಡು ಪ್ರೆಸೆಂಟ್ ಇರುತ್ತೆ. ಸೊ ನಿಮ್ಗೆ ಅಡಿಷನ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಈ 3 ಡಬಲ್ ಬಾಂಡ್ಸು ಏನಾಗಬೇಕು ಸಿಂಗಲ್ ಬಾಂಡಾಗಿ ಕನ್ವರ್ಷನ್ ಆಗಬೇಕು. ಈ ಸಿಂಗಲ್ ಬಾಂಡಾಗಿ ಕನ್ವರ್ಷನ್ ಆಗಬೇಕು ಅಂತಂದರೆ ಮತ್ತೆ ಏನಾಗುತ್ತೆ ನ್ಯೂ 6 ಸಿಂಗಲ್ ಬಾಂಡ್ ಏನಾಗುತ್ತೆ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ರಿಯಾಕ್ಷನ್ಸ್ ನೋಡಿದ್ರೆ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇದು ಬೆನ್ಝೀನು. ಸೊ ಈ ಬೆನ್ಝೀನ್ ಫಸ್ಟ್ ನೇಮ್ ಮಾಡ್ಕೊಬಿಡೋಣ ನಾವು, ಇದು ಬೆನ್ಝೀನ್ ಅಲ್ವಾ. ಸೊ ಈ ಬೆನ್ಝೀನ್ ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡುತ್ತೆ ಇವಾಗ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಸೊ ನಾವೇನು ಮಾಡಬೇಕು ಇವಾಗ ಪ್ಲಸ್ ಹೈಡ್ರೋಜನ್ ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಗಿವ್ ರೈಸ್ ಟು ಹ್ಯಾರೋ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ. ಸೊ ಹ್ಯಾರೋ ಮಾರ್ಕ್ ಹಾಕ್ಕೊಂಡು ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತಂದರೆ ಯಾವುದಾದ್ರೂ ಒಂದು ಕೆಟಲಿಸ್ಟ್ ಬರಿಬೇಕು. ಒಂದು ಪ್ಲಾಟಿನಮ್ ಬರಿಬೇಕು, ಇಲ್ಲ ಅಂತಂದರೆ ನಿಕ್ಕಲ್ ಬರಿಬೇಕು. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ನಿಕ್ಕಲ್ ತೊಗೊತೀನಿ. ಸೊ ಇದ್ರ ಜೊತೆಗೆ ಕೆಳಗಡೆ ಏನು ಬರಿಬೇಕು ಅಂತಂದರೆ ಎಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇರ್ತೀವಿ ನಾವು 475 ಇಂದ 500 ಕೆಲ್ವಿನ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾ ಇರ್ತೀವಿ, ಅಥವಾ 180 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ನ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನಮಗೆ ಸೈಕ್ಲೋಹೆಕ್ಸೇನ್ ಬರುತ್ತೆ. ಸೈಕ್ಲೋಹೆಕ್ಸೇನ್ ಅಂತಂದರೆ ಬೆನ್ಝೀನಲ್ಲಿ ಫಸ್ಟ್ ಏನು ರಿಂಗ್ ಬರಿತೀವಿ ನಾವು ಅದೇ ಸೈಕ್ಲೋಹೆಕ್ಸೇನ್ ಆಗಿರುತ್ತೆ. ಈ ಸೈಕ್ಲೋಹೆಕ್ಸೇನ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತಂದರೆ ನೋಡಿ. ಓಕೆ, ದಿಸ್ ಇಸ್ ಸೈಕ್ಲೋಹೆಕ್ಸೇನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಈ ಹೈಡ್ರೋಜನಲ್ಲಿ ಏನಾಗುತ್ತೆ ಅಂತಂದರೆ ಈ ಡಬಲ್ ಬಾಂಡ್ ರಿಮೂವ್ ಆಗುತ್ತೆ. ಈ ಡಬಲ್ ಬಾಂಡ್ ಬದಲು ಏನಾಗುತ್ತೆ ಅಂತಂದರೆ ನೋಡಿ 2 ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಎಲ್ಲೆಲ್ಲಿ ಡಬಲ್ ಬಾಂಡ್ ಇರುತ್ತೆ ಅಲ್ಲೆಲ್ಲ ಡಬಲ್ ಬಾಂಡ್ ಹೋಗುತ್ತೆ. ಡಬಲ್ ಬಾಂಡ್ ಬದಲು ಏನಾಗುತ್ತೆ 2 ಹೈಡ್ರೋಜನ್ ನೋಡಿ ಈ ಥರ 2 ಕಾರ್ಬನ್ಸ್ಗಳಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಡಬಲ್ ಬಾಂಡು ಹೋಗಿ ನಮ್ಗೆ ಏನಾಗುತ್ತೆ ಹೈಡ್ರೋಜನ್ ಆ್ಯಡ್ ಆಗಿ ಸೈಕ್ಲೋಹೆಕ್ಸೇನ್ ಫಾರ್ಮೇಷನ್ ಆಗುತ್ತೆ. ಸೊ ಪ್ರಾಡಕ್ಟ್ ಏನು ಬಂತು ನಮಗೆ ಸೈಕ್ಲೋಹೆಕ್ಸೇನ್ ಬಂತು. ಸೊ
ಸೊ ನೆಕ್ಸ್ಟು ಈ ಥರ ಆದರೂ ಬರ್ಕೋಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ಯಾವ ಥರ ಬರಿಬೋದು ಅಂತಂದರೆ ನೋಡಿ, ನೀವು ಫಾರ್ಮುಲಾ ಬರ್ಕೋಬೋದು C6H6 ಅಲ್ವಾ. ಬೆನ್ಸಿನ್ಗೆ C6H6 ಪ್ಲಸ್ ಏನು ಮಾಡ್ತೀವಿ, ಹೈಡ್ರೋಜನ್ ಹಾಕ್ತೀವಿ. ನೆಕ್ಸ್ಟು ಇನ್ನೊಂದು ಕ್ವಶನಲ್ಲಿ ಎಷ್ಟು ಹೈಡ್ರೋಜನ್ ಬೇಕಾಗುತ್ತೆ ನೀವು ಆಲ್ರೆಡಿ ನಾನು ಬರ್ದಾಗ ನೋಡಿದ್ರಿ. ಒಂದು ಡಬಲ್ ಬಾಂಡ್ ರಿಮೂವ್ ಮಾಡಬೇಕು ಅಂತಂದರೆ 2 ಹೈಡ್ರೋಜನ್ ಹಾಕಬೇಕು. ಸೊ 3 ಡಬಲ್ ಬಾಂಡ್ಸ್ ಇದೆ ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ, 3 ಹೈಡ್ರೋಜನ್ ಅಂದರೆ 6 ಹೈಡ್ರೋಜನ್ ಬೇಕು ಅಂತಂದರೆ 3 ಹೈಡ್ರೋಜನ್ ಮಾಲಿಕ್ಯೂಲ್ಸನ್ನ ಯೂಸ್ ಮಾಡ್ತೀವಿ. ಇಲ್ಲೂ ಸಹ ಏನು ಮಾಡ್ತೀವಿ, 3 ಅಂತ ಬರ್ಕೊಳ್ಳಿ. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ಸೇಮ್ ಆ್ಯರೋ ಮಾರ್ಕ್ ಹಾಕ್ಕೊಳ್ಳೋಣ ನಾವು. ಸೊ ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ನಿಕ್ಕಲ್ ಬರಿಬೇಕು. ಸೊ ಕೆಳಗಡೆ ಏನು ಬರಿಬೇಕು ಅಂತಂದರೆ 180 ಡಿಗ್ರಿ ಸೆಲ್ಸಿಯಸ್ ಓಕೆ ಟೆಂಪ್ರೇಚರ್ ಬರ್ಕೊಳ್ಳಿ. ಸೊ ಇವಾಗ ಪ್ರಾಡಕ್ಟ್ ಏನು ಬರುತ್ತೆ, ಸೊ ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ, C6 ಕಾರ್ಬನ್ ಆಗಿ ಉಳ್ಕೊಳ್ಳುತ್ತೆ. ಬಟ್ ಹೈಡ್ರೋಜನ್ ಏನಾಗುತ್ತೆ, ಇನ್ನೂ 6 ಹೈಡ್ರೋಜನ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಆಲ್ರೆಡಿ 6 ಇತ್ತು, ಪ್ಲಸ್ 6 ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ, 12 ಆಗುತ್ತೆ. ನೋಡಿ ಈ ಥರನೂ ರಿಯಾಕ್ಷನ್ಸನ್ನು ಬರಿಬೋದು ನೀವು. ಓಕೆ, ದಿಸ್ ಈಸ್ ಅಡಿಷನ್ ಆಫ್ ಹೈಡ್ರೋಜನ್. ನೆಕ್ಸ್ಟ್ ಹೋಗೋಣ ಅಡಿಷನ್ ಆಫ್ ಹ್ಯಾಲೋಜನ್. ನಿಮಗೆ ಪಿರಿಯಾಡಿಕ್ ಟೇಬಲಲ್ಲಿ ಗೊತ್ತಿದೆ 17 ಗ್ರೂಪ್ಸಲ್ಲಿ ಏನಿದೆ ನಮಗೆ ಎಲಿಮೆಂಟು, ಆ ಎಲಿಮೆಂಟನ್ನು ಏನಂತ ಕರಿತೀವಿ ನಾವು ಅಂತಂದರೆ ಹ್ಯಾಲೋಜನ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಹ್ಯಾಲೋಜನ್ಸ್ ಯಾವುದ್ಯಾವುದು ಅಂತ ನಿಮ್ಗೆ ಗೊತ್ತಿದೆ. ಹ್ಯಾಲೋಜನ್ಸನ್ನು ನಾವು ಜನರಲಾಗಿ ಯಾವಾಗಲೂ ಏನು ಮಾಡ್ತೀವಿ, X2 ಅಂತ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಫ್ಲೋರಿನ್ ಇರ್ಬೋದು, ಕ್ಲೋರಿನು, ಓಕೆ ಬ್ರೋಮೀನು, ಅದೇ ಥರ ನೆಕ್ಸ್ಟು ಅಯೋಡೀನು, ಇದೆಲ್ಲ ಇಂಪಾರ್ಟೆಂಟ್ ಹ್ಯಾಲೋಜನ್ಸ್. ಬಟ್ ನಾನು ಇಲ್ಲಿ ತೊಗೊತಾ ಇರೋದು ಏನು ಅಂತಂದರೆ ಅಡಿಷನ್ ಆಫ್ ಕ್ಲೋರಿನ್ ತೊಗೊತಾ ಇದ್ದೀನಿ, ಅಂದರೆ Cl2. ಸೊ ಅಡಿಷನ್ ಆಫ್ ಕ್ಲೋರಿನಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ ಲೈಟ್ ಟು ಪ್ರೊಡ್ಯೂಸ್ ಬೆನ್ಸಿನ್ ಎಕ್ಸಾಕ್ಲೋರೈಡ್, ಅದನ್ನು BHC ಅಂತ ಕರಿತೀವಿ. ಈ ಬೆನ್ಸಿನ್ ಎಕ್ಸಾಕ್ಲೋರೈಡನ್ನು ನಾವು ಪೆಸ್ಟಿಸೈಡ್ ಆಗಿ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅಡಿಷನ್ ಆಫ್ ಕ್ಲೋರಿನ್ ಏನಾಗುತ್ತೆ, ಬೆನ್ಸಿನ್ ಏನಾಗುತ್ತೆ ಅಂತಂದರೆ ಸೊ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಬಟ್ ಇದು ರಿಯಾಕ್ಟ್ ಆಗಬೇಕು ಏನಿರಬೇಕು, ನಮಗೆ ಸನ್ಲೈಟ್ ಇರಬೇಕು. ಓಕೆ, ಸನ್ಲೈಟ್ ಇದ್ದರೆ ಅದು ಏನಾಗಿ ಕನ್ವರ್ಷನ್ ಆಗುತ್ತೆ, ಬೆನ್ಸಿನ್ ಎಕ್ಸಾಕ್ಲೋರೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಅದನ್ನು BHC ಅಂತಲೂ ಕರಿತೀವಿ ನಾವು. B ಅಂದರೆ ಬೆನ್ಸಿನ್, H ಅಂತಂದರೆ ಎಕ್ಸಾ, C ಅಂತಂದರೆ ಕ್ಲೋರೈಡ್. ಓಕೆ, ಸೊ ಬೆನ್ಸಿನ್ ಎಕ್ಸಾಕ್ಲೋರೈಡ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಪೆಸ್ಟಿಸೈಡ್ ಆಗಿ ಯೂಸ್ ಮಾಡ್ತೀವಿ. ಇನ್ನು ರಿಯಾಕ್ಷನ್ಸ್ ಯಾವ ಥರ ಬರೆಯೋದು, ಸೊ ರಿಯಾಕ್ಷನ್ಸ್ ಯಾವ ಥರ ಬರೀತೀರಾ, ಫಸ್ಟ್ ಏನು ಮಾಡ್ತೀರಾ ನೀವು, ಮಾಮೂಲಿ ಬೆನ್ಸಿನ್ ರಿಂಗ್ನ ಬರ್ಕೋಬೇಕು. ಬೆನ್ಸಿನ್ ರಿಂಗ್ ಹೇಗೆ ಬರೆಯೋದು ಅಂತ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ನಿಮಗೆ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, 3 ಸೈಕ್ಲೋಹೆಕ್ಸೇನ್ ಹಾಕ್ಕೊಂಡು ಸೈಕ್ಲೋಹೆಕ್ಸೇನ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, 3 ಡಬಲ್ ಬಾಂಡ್ಸನ್ನು ಈ ಥರ ಬರ್ಕೊತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಪ್ಲಸ್ Cl2 ಆ್ಯಡ್ ಮಾಡಬೇಕು. ಸೊ ಈ ಅಡಿಷನ್ ರಿಯಾಕ್ಷನ್ಸ್ ಅಂತಂದರೆ ಮತ್ತೆ ಏನು ಮಾಡ್ತೀವಿ ಅಂತಂದರೆ 3 ಏನು ಡಬಲ್ ಬಾಂಡ್ಸ್ ಇದೆ ಎಲ್ಲ ಡಬಲ್ ಬಾಂಡ್ಸು ರಿಮೂವ್ ಮಾಡ್ತೀವಿ. 6 Clನ ಏನು ಮಾಡ್ತೀವಿ, ಇಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾಡಕ್ಟ್ ಬರೀಬೇಕು. ಪ್ರಾಡಕ್ಟ್ ಬರೀದಕ್ಕಿಂತ ಮುಂಚೆ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಹ್ಯಾರೋ ಮಾರ್ಕ್ ಹಾಕಿ, ಸೊ ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದೆ, ಸನ್ಲೈಟ್ ಅಂತ ಬರೀಬೇಕು. ಏನು ಬರಿಬೇಕು ಇಲ್ಲಿ, ಸನ್ಲೈಟ್ ಅಂತ ಬರಿಬೇಕು. ಓಕೆ, ಸೊ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಪ್ರೆಸೆಂಟಲ್ಲೇ ಈ ರಿಯಾಕ್ಷನ್ಸ್ ಆಗೋದು. ಸೊ ಕ್ಲೋರಿನ್ ಫಸ್ಟು ರಿಯಾಕ್ಷನ್ಸನ್ನು ಇನಿಷಿಯೇಟ್ ಮಾಡುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನಮಗೆ, ಸೊ ಫಸ್ಟು ಪ್ರಾಡಕ್ಟು ಬೆನ್ಸಿನ್ ಎಕ್ಸಾಕ್ಲೋರೈಡ್ ಬರುತ್ತೆ ಅಂತಂದರೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಫಸ್ಟು ಸೈಕ್ಲೋಹೆಕ್ಸೇನ್ ಬರ್ಕೊಳ್ಳಿ. ಫಸ್ಟು ನೋಡಿ ಸೈಕ್ಲೋಹೆಕ್ಸೇನ್ ಬರ್ಕೋಬೇಕು. ಈ ಸೈಕ್ಲೋಹೆಕ್ಸೇನ್ಗೆ ಏನು ಮಾಡಬೇಕು, 6 ಕಾರ್ಬನ್ ಇರುತ್ತೆ ಅಲ್ವಾ, ಈಚ್ ಕಾರ್ಬನ್ ಒಂದೊಂದು ಕಾರ್ಬನ್ಗೂ ಏನು ಮಾಡಬೇಕು, ಇಲ್ಲಿ ಒಂದೊಂದು Cl ಬರಿಬೇಕು. ನೋಡಿ ಈ ಥರ ಒಂದೊಂದು ಕಾರ್ಬನ್ಗೂ ಸಹ ಒಂದೊಂದು Cl ಬರಿಬೇಕು. ಅವಾಗ ಎಷ್ಟಾಗುತ್ತೆ ನೋಡಿ, 6 ಕಾರ್ಬನು ಮತ್ತು 6 Cl ಪ್ರೆಸೆಂಟ್ ಆಗುತ್ತೆ. ಸೊ ಇದನ್ನು ಏನಂತ ಕರಿತೀವಿ ನಾವು, ಬೆನ್ಸಿನ್ ಎಕ್ಸಾಕ್ಲೋರೈಡ್ ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಿ, ಇದನ್ನು BHC ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಬರಿಬೇಕಂತಂದರೆ ಬೆನ್ಸಿನ್ಗೆ ಏನಂತ ತೊಗೊತೀವಿ, C6H6 ಅಂತ ತೊಗೊತೀವಿ. ಇನ್ನು ಕ್ಲೋರಿನ್ ಎಷ್ಟು ಬೇಕು ನೋಡಿ, 6 ಕ್ಲೋರಿನ್ ಬೇಕು ಅಂತಂದರೆ ಇಲ್ಲಿ 3 ಬರಿಬೇಕು. ನೆಕ್ಸ್ಟ್ 3 Cl2 ಅಂತ ಬರ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು, ಹ್ಯಾರೋ ಮಾರ್ಕ್ ಬರೀರಿ. ಓಕೆ, ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು, ಇಲ್ಲಿ ಸನ್ಲೈಟ್ ಅಂತ ಬರ್ಕೊಳ್ಳಿ, ಸನ್ಲೈಟ್. ನೆಕ್ಸ್ಟ್ ಪ್ರಾಡಕ್ಟ್ಗೆ ಏನು ಬರಿಬೇಕು ಅಂತಂದರೆ ನೋಡಿ, C6 ಆಗೇ ಇರುತ್ತೆ, H6 ಸಹ ಆಗೇ ಇರುತ್ತೆ, ಅದ್ರ ಜೊತೆಗೆ ಏನು ಮಾಡಬೇಕು, Cl6 ಬರಿಬೇಕು. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಇದೇನೇನಂತ ಕರಿತೀವಿ, ಬೆನ್ಸಿನ್ ಎಕ್ಸಾಕ್ಲೋರೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗೋಣ ಕಂಬರ್ಷನ್, ಲಾಸ್ಟ್ ರಿಯಾಕ್ಷನ್. ಕಂಬರ್ಷನ್ ಅಂತಂದರೆ ಏನು, ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆಲ್ಕೇನಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ದ ಬರ್ನಿಂಗ್ ಆಫ್ ಎನಿ ಸಬ್ಸ್ಟೆನ್ಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಸ್ ನೌನ್ ಆ್ಯಸ್ ಕಂಬರ್ಷನ್ ಅಲ್ವಾ. ಸೊ ಯಾವುದೇ ಒಂದು ಸಬ್ಸ್ಟೆನ್ಸನ್ನು ಆಕ್ಸಿಜನ್ ಜೊತೆಗೆ ಬರ್ನ್ ಮಾಡಿದಾಗ ನಾವು ಅದನ್ನು ಏನಂತ ಕರಿತೀವಿ, ನಾವು ಕಂಬರ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಬೆನ್ಸಿನ್ನ ಮಾಡಿದಾಗ ಏನು ಬರುತ್ತೆ ಪ್ರಾಡಕ್ಟ್ ಅಂತ ನೋಡೋಣ ನಾವು. ಸೊ ಬೆನ್ಸಿನ್ ಬರ್ನ್ಸ್ ಇನ್ ಏರ್ ಅಂತಂದರೆ ಅದರಲ್ಲಿ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಜೊತೆಗೆ ಏನಾಗುತ್ತೆ, ಇದು ರಿಯಾಕ್ಟ್ ಆಗುತ್ತೆ. ಓಕೆ, ವಿತ್ ಅ ಶೂಟಿ ಫ್ಲೇಮ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ನಿಮಗೆ ಬೆನ್ಸಿನ್ದು ಫಾರ್ಮುಲಾ ಗೊತ್ತಿದೆ, C6H6 ಅಂದರೆ ಕಾರ್ಬನ್ ಇರುತ್ತೆ ಮತ್ತು ಹೈಡ್ರೋಜನ್ ಇರುತ್ತೆ. ಸೊ ಈ ಕಾರ್ಬನ್ ಏನಾಗಿ ಕನ್ವರ್ಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಹಾಗೆ
ಹೈಡ್ರೋಜನ್ ಏನಾಗಿ ಕನ್ವರ್ಷನ್ ಆಗುತ್ತೆ, ವಾಟರ್ ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ರಿಯಾಕ್ಷನ್ಸನ್ನು ಯಾವ ಥರ ಬರೀತೀರಾ ಅಂತಂದರೆ ನೋಡಿ, C6H6 ಏನಂತೀವಿ ನಾವು ಬೆನ್ಸಿನ್, ಇದ್ರ ಜೊತೆಗೆ ಏನಾಗುತ್ತೆ ಆಕ್ಸಿಜನ್ ರಿಯಾಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಆ್ಯರೋ ಮಾರ್ಕ್ ಹಾಕೋಬೇಕು. ಸೊ ಆ್ಯರೋ ಮಾರ್ಕ್ ಹಾಕ್ಮೇಲೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನಿಮ್ಗೆ ಹೇಳಿದ್ದೆ, ಕಾರ್ಬನ್ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಹಾಗೆ ಹೈಡ್ರೋಜನ್ ಇರೋದೇನಾಗುತ್ತೆ ವಾಟರ್ ಆಗಿ ಕನ್ವರ್ಷನ್ ಆಗುತ್ತೆ. ಇವಾಗ ಏನು ಮಾಡಬೇಕು, ನಾವು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಬರೀಬೇಕು ಅಂತಂದರೆ ಇಲ್ಲಿ 15/2 ಅಂತ ಹಾಕೋಬೇಕು. ನೋಡಿ 15/2 ಆಕ್ಸಿಜನ್ O2 ಅಂತ ಬರೆದಾಗ ಈ 2 ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ 15 ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಇನ್ನು ಲೆಫ್ಟ್ ಸೈಡಲ್ಲಿ 15 ಆಕ್ಸಿಜನ್ ಇದೆ, ಬಟ್ ರೈಟ್ ಸೈಡಲ್ಲಿ ತೊಗೊಂಡಾಗ ಏನಾಗಿದೆ 2 ಇದೆ. ಬಟ್ ಇಲ್ಲಿ ನಾನೇನು ಮಾಡ್ತೀನಿ 6 ಹಾಕ್ಕೊಂಡ್ರೆ ಏನಾಗುತ್ತೆ 6 2s 12 ಆಕ್ಸಿಜನ್ ಆಗುತ್ತೆ. ಪ್ಲಸ್ ಇನ್ನು ಎಷ್ಟು ಆಕ್ಸಿಜನ್ ಬೇಕು, 3 ಅಲ್ವಾ, 3 ಆಕ್ಸಿಜನ್ ಬೇಕು. ಸೊ ಇಲ್ಲಿ ಏನು ಮಾಡ್ತೀನಿ ನಾನು 3 ಅಂತ ಹಾಕೊತೀನಿ. ಅವಾಗ ಏನಾಗುತ್ತೆ ಇಲ್ಲಿ 3 ಆಕ್ಸಿಜನ್, ಟೋಟಲಾಗಿ ಏನಾಯಿತು 15 ಆಕ್ಸಿಜನ್. ಸೊ ಲೆಫ್ಟಲ್ಲೂ 15 ಆಯಿತು, ರೈಟಲ್ಲೂ 15 ಆಕ್ಸಿಜನ್ ಆಯಿತು. ಇನ್ನು ಹೈಡ್ರೋಜನ್ ಬಂದರೆ ಲೆಫ್ಟ್ ಸೈಡಲ್ಲಿ ಎಷ್ಟಿದೆ 6 ಹೈಡ್ರೋಜನ್ ಇದೆ. ಸೊ ರೈಟ್ ಸೈಡ್ ತೊಗೊಂಡ್ರು ಸಹ 3 2s ಎಷ್ಟಾಗುತ್ತೆ 6 ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಸೊ ಅಲ್ಲಿಗೆ ಏನಾಗುತ್ತೆ ಇದು ಬ್ಯಾಲೆನ್ಸ್ ಆಗುತ್ತೆ. ಓಕೆ.